ಅವಮಾನ ಅವಮಾನ ಅವಮಾನ, ಈ ಗೌಡನಿಗೆ ಅವಮಾನ. ಕೈಯಲ್ಲಿ ಸಿಕ್ಕ ಪಾರಿವಾಳವನ್ನು ಆದರೆ ರೆಕ್ಕೆ ಬಲಿತ ಪುಕ್ಕ ಬಡಿಸಿ ಹಾರಿ ಹೋದೆ ಆ ಪಾರ್ವತಿ. ತೆಂಗಿನ ಮರದಂತೆ ಗಿರಿ ಬಿಚ್ಚಿ ಹಾರಾಡುತ್ತಿದೆ ನಿನ್ನ ಮೈಮಾಟ. ಆಗುವುದು ನಿನ್ನ ಶೀಲ ಚಲ್ಲಾಟ. ಗೌಡ್ರ ಗಾತಾತ್ರಿಪ್ಪ ಗಾತಾತ. ಲೇ ಪರಮೇಶಿ, ಏನಾಯ್ತು? ಇಷ್ಟೇಕೆ ಗಾಬರಿಯಿಂದ ಓಡಿ ಬಂದೆ? ಗೌಡ್ರ ನಾ ಹೇಳಿದ ವಿಷಯ ನಿಮಗ್ ತಿಳಿದ್ರ ಹಾಯ್ ಚಟಕ್ಕಾಗಿ ಸತ್ತಕ್ಕಿರಪ್ಪ ಸತ್ತಕ್ಕಿರಿ. ಲೇ ಪರಮೇಶಿ, ಹೆಚ್ಚಿಗೆ ಮಾತನಾಡಿದ್ರೆ ಬಂದೂಕಿನಿಂದ ನಿನ್ನನ್ನು ಸುತ್ತು ಹಾಕುತ್ತೇನೆ. ಅದೇನೆಂದು ಹೇಳು. ಗೌಡ್ರ ಆ ಶಿವಶಂಕರಪ್ಪನ ಹೊಲದಾಗ ಈರುಳ್ಳಿ ಕಬ್ಬು ತುಡಿಗಿಲೆ ತಗೊಂಡೋಗಿದ್ದ ಆ ನರಸಿಂಹಪ್ಪಗ ಗೊತ್ತಾಗೈತ್ರಿ ಗೌಡ್ರ, ಗೊತ್ತಾಗೈತಿ. ನನಗಂತ್ರು ಅಂಜಿಕಿನ ಬರತೈತ್ರಿ ಗೌಡ್ರ. ಅವ ನಿಮ್ಮನ್ನ ಸಣ್ಣಂಗ ಕಡದ ಸಾಯಿಸೇ ಬಿಡ್ತಾನ. ಗೌಡ್ರ ಅವ್ ಇಲ್ಲಿಗೆ ಬರ್ತಾನ ಅನ್ನೋ ಸುದ್ದಿ ಕೇಳಿ ನನ್ ಚಡ್ಡಿನ ಸಡ್ಲಾಗೈತ್ರಿಪ್ಪ, ನನ್ ಚಡ್ಡಿನ ಸಡ್ಲಾಗೈತಿ. ಗೌಡ್ರ ಇದಕ್ಕೆ ಹೆಂಗ್ ಮಾಡುದ್ರಿಪ್ಪ, ಇದಕ್ಕೆ ಹೆಂಗ್ ಮಾಡುದು? ಬರಲಿ ಬರಲಿ ಆ ಬಡ ಬಿಕಾರಿ ಬಂದು ಏನು ಮಾಡುವನು? ಚಿಂತೆ ಮಾಡಬೇಡ ಪರಮೇಶೇ. ಎಷ್ಟು ಸೊಕ್ಕು ಮಗನ, ನಮ್ಮ ಹೊಲದಲ್ಲಿ ಬೆಳೆದ ಬೆಳೆಯನ್ನು ಸಾಧ್ಯಲ್ಲದ ಕದ್ದು ಒಯ್ದು ನಿನ್ನ ಅಡತಿಯಲ್ಲಿ ಇಟ್ಕೊಂಡೆ ಆ ಮಗನ. ಮರ್ಯಾದಿಂದ ಮರಳಿ ಕೊಟ್ಟರೆ ಸರಿ, ಇಲ್ಲದಿದ್ದರೆ ನಿನ್ನ ಆರ್ಭಟಕ್ಕೆ ವಿದಾಯ ಹೇಳಬೇಕಾಗುತ್ತದೆ. ಆಚಾರ ಏ ನರಸಿಂಹ, ಸೊಕ್ಕಿನಿಂದ ಮಾತನಾಡಿದರೆ ನಿನ್ನ ನಾಲಿಗೆಯನ್ನು ಹರಿದು ಬಿಸಾಕುವ ಎಚ್ಚರ ಮಗನೇ. ಯಾವ ಕಬ್ಬು ಯಾವ ಈರುಳ್ಳಿ ದಾರಿ ತಪ್ಪಿ ಬಂದಿದೆಯಾ? ಎಚ್ಚರ. ದಾರಿ ತಪ್ಪಿಲ್ಲ, ತಪ್ಪುವುದಿಲ್ಲ. ನಿನ್ನ ಹಲ್ಕಟ್ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತು. ರಾತ್ರಿ ನನ್ನ ಹೊಲಕ್ಕೆ ನುಗ್ಗಿ ಬೆಳೆಯನ್ನು ಕದ್ದು ತರಿಸಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಮರಳಿ ಕೊಟ್ಟರೆ ಸರಿ, ಇಲ್ಲದಿದ್ದರೆ ರೈತ ಹುಲಿಗಳು ಒಗ್ಗಟ್ಟಾಗಿ ವಂಶವನ್ನೇ ಸರ್ವನಾಶ ಮಾಡಬೇಕಾಗುತ್ತದೆ. ಎಚ್ಚರ. ಯಾವ ರೈತ ಬಂದರೇನು ಗೌಡನ ಮುಂದೆ ತೃಣಕ್ಕೆ ಸಮಾನ. ನಿನ್ನಂತ ರೈತ ಹುಲಿಗಳು ದಿನ ಬೆಳಗಾದರೆ ನನಗೆ ಸಲಾಮ್ ಹೊಡೆದು ಜೀವನ ಮಾಡುತ್ತಿದ್ದವೆ. ನೀನ್ಯಾವ ರೈತ ಹುಲಿನೇ? ನೀನೊಬ್ಬ ಬಡ ಕೂಣ್ಯ ಅಷ್ಟೇ. ರೈತರ ಕಷ್ಟ ರೈತರಿಗೆ ಗೊತ್ತು, ಯಾರಿಗೆ ಗೊತ್ತಾಗೋದಿಲ್ಲ. ರಾಜ್ಯವನ್ನ ಆಳುವ ರಾಜಕಾರಣಿಗೇನು ಗೊತ್ತು ರೈತರ ಕಷ್ಟ. ನೀವೆಲ್ಲ ಸುಖದಲ್ಲಿ ಬೆಳೆದು ರೈತ ಬೆಳೆದ ಅನ್ನವನ್ನು ತಿಂದು ಮತ್ತೆ ರೈತರನ್ನು ಕೀಳಾಗು ಕಾಣುವ ಅಲ್ಕ ನನ್ನ ಮಕ್ಕಳು ನೀವು. ರೈತರ ಸಂಕಟ ಮತ್ತಾರಿಗೂ ಗೊತ್ತಾಗಬೇಕು. ರೈತನೇ ದೇಶದ ಉಸಿರು ಎಂದು ಹೇಳುವ ಈ ಸರ್ಕಾರ ರೈತರಿಗೆ ಕಷ್ಟ ಬಂದಾಗ ಯಾವ ಸರ್ಕಾರ ಮುಂದೆ ಬಂತು?
ಸರ್ಕಾರವನ್ನೇ ಆಳುವ ರೈತ ಹುಲಿಗಳು ನಾವು. ಸರ್ಕಾರವನ್ನು ಆಳುವ ರೈತ ಹುಲಿಗಳು. ಕಟ್ಟಿಕೊಂಡ ಹೆಂಡತಿಯನ್ನು ಆಳಲಾರ ಈಗಿನ ಜನ ಸರ್ಕಾರವನ್ನೇ ಆಳುತ್ತಾರೆ. ಅದೇನೇ ಇದ್ದರೂ ನಮ್ಮಂತ ಶ್ರೀಮಂತರಿಂದಲೇ ನಿಮ್ಮಂತ ಬಡ ಬಿಕಾರಿಗಳು ಬದುಕುತ್ತಿರೋದು. ಹಾಗಿದ್ದರೆ ಹೋದ ವರ್ಷ ಮಲ್ಲಾಪ್ರಭ ಉತ್ತರ ಕರ್ನಾಟಕದಲ್ಲಿ ಮಲ್ಲಾಪ್ರಭ ದಂಡೆಯಲ್ಲಿ ಪ್ರಭಾವ ಬಂದು ನೀರಿನಲ್ಲಿ ಕೊಚ್ಚಿ ಹೋಗುತ್ತಿರುವಾಗ ಎಲ್ಲಿ ಹೋಗಿತ್ತು ನಿಮ್ಮಂತ ಶ್ರೀಮಂತರು? ಅಷ್ಟೇ ಅಲ್ಲ, ಜನರು ಸಾವು ಬದುಕಿನಲ್ಲಿ ಹೋರಾಡುತ್ತಿರುವಾಗ ಯಾವ ಸರ್ಕಾರ ಮುಂದೆ ಬಂತು? ರೈತರಿಗೆ ಯಾವ ಚಿಕಿತ್ಸೆ ಕೊಟ್ಟಿತ್ತು? ಕೊನೆಗೆ ರೈತರು ರಕ್ತ ಕಣ್ಣೀರು ಸುರಿಸಿ ಸತ್ತು ಹೋದರು. ಲೇ ತಮ್ಮ, ಇಷ್ಟ ಜನ ಹತ್ತಿರಿ. ಆಗಿದ್ದ ಆತ ಮನಿಗ್ ಹೋಗ, ಇಲ್ಲ ಅಂದ್ರ ನಮ್ಮ ಗೌಡ್ರ ಗುಂಡಾಡ್ಸ್ಕೊಂಡ್ ಬಿಡ್ತಾರೋ ತಮ್ಮ, ಗುಂಡಾಡ್ಸ್ಕೊಂಡ್ ಬಿಡ್ತಾರ. ನನ್ನ ಮಗನೇ, ಮಾಧ್ಯದಲ್ಲಿ ತಲೆ ಹಾಕಿದರೆ ನಿನ್ನ ತಲೆಯನ್ನೇ ಕಡ್ದು ಹಾಕುವೆ. ಯಾಚಾರ ನರಸಿಂಹ, ಈ ವಿಕ್ರಾಂತ್ ಗೌಡನನ್ನು ಎದುರು ಹಾಕಿಕೊಂಡರೆ ಈ ಬ್ರಹ್ಮಾಂಡದಲ್ಲಿ ಬದುಕುವುದು ಕಷ್ಟ ಮಗನೇ. ಗೌಡ, ನಾನಿಲ್ಲದ ಸಮಯದಲ್ಲಿ ನನ್ನ ಹೊಲಕ್ಕೆ ನುಗ್ಗಿ ಬೆಳೆಯನ್ನು ಕತ್ತರಿಸಿದೆಲ್ಲ ಮಗನೇ. ಒಂದು ವೇಳೆ ಆ ಜಾಗದಲ್ಲಿ ನಾನಿದ್ದರೆ ಬೆಳೆಯನ್ನು ಕತ್ತರಿಸಲು ಬಂದ ಹೇಳಿ ನನ್ನ ಮಗನನ್ನು ಅವನ ರುಂಡವನ್ನು ಕತ್ತರಿಸಿ ನಿನ್ನ ಮನೆಗೆ ಪಾರ್ಸಲ್ ಮಾಡಿ ಕಳಿಸ್ತಿದ್ದೆ. ಹೇಳಿ ನನ್ನ ಮಕ್ಕಳು ನಾನಿಲ್ಲದ ಸಮಯದಲ್ಲಿ ಬಂದಿದ್ದಾರೆ. ಅದನ್ನು ನಾನೇ ಮಾಡುತ್ತೀನಿ ಅನ್ನೋದಕ್ಕೆ ಏನಿದೆ ಸಾಕ್ಷಿ? ಸಾಕ್ಷಿ ಇದೆ ಗೌಡ, ಸಾಕ್ಷಿ ಇದೆ. ಪಕ್ಕದ ಹೊಲದಲ್ಲಿ ಇದ್ದ ನನ್ನ ಸ್ನೇಹಿತ ನೀನು ಮಾಡಿದ ಕಟ್ ಕೆಲಸವನ್ನು ನನಗೆ ತಿಳಿಸಿ ಹೇಳಿದ್ದಾನೆ. ಏನಿದು ಗಲಾಟೆ? ಒಳಗಡೆ ನನಗೆ ಮಲಗೋದಕ್ಕೂ ಬಿಡ್ತಾ ಇಲ್ಲ. ಮಗಳೇ, ನನ್ನಿಂದ ನಿನಗೆ ತೊಂದರೆ ಐತಿ? ಏ ನರಸಿಂಹ, ನನ್ನ ಮಗಳಿಗೆ ನಿನ್ನಿಂದ ತೊಂದರೆ ಆಗುತ್ತಿದೆ. ಇಲ್ಲಿಂದ ನಿನ್ನ ಮಗಳು ಏನು ದೇವಲೋಕದ ಅಪ್ಸರೇನೋ ನೀತಿಗೆಡಿಸೋದಕ್ಕೆ ಮೈ ಮುರಿದು ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ಗೊತ್ತಾಗುತ್ತಿತ್ತು ನಿಮ್ಮಂತ ಶ್ರೀಮಂತಕ್ಕೆ ದರ್ಪ. ಏ ಬಿಕಾರಿ, ನಿಮ್ಮಂತವ್ರನ್ನ ನಮ್ಮ ಹೊಲದಲ್ಲಿ ದುಡಿಯೋದಕ್ಕಂತಾನೆ ಇಟ್ಕೊಂಡಿರೋದು. ಏ ಬಡವ, ನನ್ನ ಮಗಳಿಗೆ ಎದುರು ಉತ್ತರ ಕೊಡುವೆ? ಅಲ್ಲಿ ಮಗನೇ, ವಿಚಾರದಿಂದ ಮಾತನಾಡು. ಅಪ್ಪ, ಬಾಯಿಂದ ಹೇಳಿದ್ರೆ ಕೇಳೋದಿಲ್ಲ. ನನಗೆ ದೊಣ್ಣೆ ಪೆಟ್ಟಂತೆ ಒಂದು ಸಾರಿ ಪೆಟ್ಟು ಕೊಟ್ಬಿಡಿ. ಶ್ರೀಮಂತ ಸಂಖ್ಯೆ ಇದೆ, ನಿನಗೆ ಎಷ್ಟು ಸಂಖ್ಯೆ ಇರ್ಬೇಕಲ್ಲ? ನಿಮ್ಮಂತ ಶ್ರೀಮಂತರ ಸಂಪರ್ಕಿಸೋದಕ್ಕೆ ಹುಟ್ಟಿ ಬಂದಿದ್ದಾನೆ ಈ ಉಗ್ರ ನರಸಿಂಹ. ಏ ಬಣ್ಣದಲ್ಲೇ ಏನುದ್ದ ಬಟ್ಟೆ ಹಾಕಿಕೊಂಡು ನಿನ್ನ ಕೈಯನ್ನು ಮನೆ ಕೆಲಸ ಮಾಡೋದಕ್ಕೆ ಒಪ್ಪಿಸ್ಕೋ. ಹುಟ್ಟಿದೆ ಅಂದ ದುರಕಾರದಿಂದ ಕೈ ಎತ್ತಿದರೆ ನಿನ್ನ ಕೈಯನ್ನೇ ಕತ್ತರಿಸಾಕುವೆ. ಯಾಚಾರ ಲೇ ನರ್ಷ, ಬುದ್ಧಿ ಹೇಳುವುದಕ್ಕೆ ನೀನೇನು ದೊಡ್ಡ ಮಹಾತ್ಮನಲ್ಲ. ಈ ಅವಳಿಗೆ ನೀನು ಬುದ್ಧಿ ಹೇಳುವಿಯಾ? ಈ
ಗೌಡನ ಅಂತರಂಗದಲ್ಲಿ ಅಂತರಂಗದಲ್ಲಿ ಕೈ ಹಾಕಿದ್ಯಾ? ಯುದ್ಧದಲ್ಲಿ ಸೋಲು ಖಚಿತ, ನಿನ್ನ ಮರಣ ನಿಶ್ಚಿತ. ಆ ಮಹಾಭಾರತದಲ್ಲಿ ಆ ದುರ್ಯೋಧನ ಎಷ್ಟೋ ತರಕರದಿಂದ ನಡೆದರು. ಅವನ ಸಾವು ಆ ಬಲಿಶಾಲಿ ಭೀಮನಿಂದಲೇ ಆಗಬೇಕಾಗಿತ್ತು. ನೀನು ಎಷ್ಟೇ ದುರಕಾರದಿಂದ ಹಾರಾಡಿದರು ಆ ಬಲಿಶಾಲಿ ಭೀಮನಂತೆ ನಿನ್ನ ರಕ್ತ ಕುಡಿಬೇಕಾಗುತ್ತದೆ. ಯಾಚಾರ ಕುರುಕ್ಷೇತ್ರ ಆರಂಭವಾಯಿತು. ಕುರುಕ್ಷೇತ್ರ. ಇನ್ನು ಮುಂದೆ ಹಂತ ಹಂತವಾಗಿ ನಡೆದಿದೆ ನನ್ನ ಕುರುಕ್ಷೇತ್ರ. ಈ ಗೌಡನ ಚಕ್ರವ್ಯೂಹ ಭೇದಿಸುವುದು ಅಷ್ಟು ಸುಲಭ ಅಲ್ಲ. ಸತ್ತು ಹೋಗುತ್ತೀಯ ಮಗನೇ, ಎಚ್ಚರ. ಆ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸೋತು ಸತ್ತೋದ. ಆ ಚಕ್ರವ್ಯೂಹವನ್ನು ಅರಿತವನು ಆ ಕಿಲಾಡಿ ಅರ್ಜುನ ಮತ್ತು ಕೃಷ್ಣ ಅಂತ ಅಂಶದವನೇ ನಾನು. ನನ್ನ ಮುಂದೆ ನಿಮ್ಮಂತವರು ನನ್ನ ಕಣಕ್ಕೆ ಸಮಾನ. ನಿಮ್ಮಂತ ದುಷ್ಟರನ್ನು ಸಂಹರಿಸೋದು ಗೊತ್ತು. ತಲೆ ಬಾಗಿದರೆ ರಕ್ಷಣೆ ಮಾಡುವುದು ಗೊತ್ತು. ಡ್ಯಾಡಿ ಏನ್ ನೋಡ್ತಾ ಇದ್ದೀರಾ? ತೆಗೆದುಕೊಳ್ಳಿ ಬಂದೂಕು, ಸುಟ್ಟು ಹಾಕಿಬಿಡಿ ಇವನ ದೇಹವನ್ನ. ಹೆಣ್ಣು ಎಂದರೆ ಕೈ ಎತ್ತಿ ನಮಸ್ಕಾರ ಮಾಡುವುದು ನಮ್ಮ ಭಾರತೀಯರ ಸಂಸ್ಕೃತಿ. ಮೊದಲು ಅದನ್ನು ಉಳಿಸಿಕೊಂಡು ಹೋಗು. ಏನುತ್ತ ಬಟ್ಟೆ ಹಾಕಿಕೊಂಡು ನಾಡಿನ ಸಂಸ್ಕೃತಿಯನ್ನು ಹಾಳು ಮಾಡಬೇಡ. ಇಂಥ ಸೊಕ್ಕಿನ ಹೆಣ್ಣಿಗೆ ನಿನಗೆ ಸೊಕ್ಕಿರಬೇಕಾದ್ರೆ ಮೀಸೆ ಒತ್ತಿದ ಗಂಡಸು ನಾನು. ನನಗೆಷ್ಟಿರಬಾರದು. ನಿಮ್ಮಂಥವರಿಂದಲೇ ತುಂಬಿದ ಸಂಸಾರ ಹಾಳಾಗುತ್ತಿರುವುದು. ಲೇಕಾಂಡು ನನ್ನ ಮಗನೇ, ನನ್ನ ಮಗಳಿಗೆ ಎದುರುತ್ತರ ಕೊಡುವೆ ಅಲ್ಲಿ ಕಾಣ ಮಗನೇ. ಮರ್ಯಾದೆ ಮೀರಿ ಮಾತನಾಡುತ್ತಿದ್ಯಾ? ಮುಗೀತು ನಿನ್ನ ಆಯುಷ್ಯ. ಬಂಟಕನೋ ನಾನು. ನಿನ್ನ ಬಂದೂಕು ನನ್ನ ದೇಹವನ್ನು ಏನು ಮಾಡಲಾರದು. ನಾನು ಅಂದಿಲ್ಲ, ನನ್ನ ಗಂಡಸ್ಥಳವನ್ನು ನಿನ್ನ ಮಗಳ ಮೇಲೆ ಪ್ರಯೋಗ ಮಾಡಲೇ. ಮಗಳ ಚಾಡಬೇಡ ಗೌಡ, ಚಾಡಬೇಡ. ಎಷ್ಟೋ ಬಡ ಹೆಣ್ಣ ಮಕ್ಕಳ ಶೀಲ ಹಾಳ ಮಾಡಿ ಸರಸವಾಡಿ ಅವರನ್ನು ಸಾಯಿಸಿದ್ಯ. ಅದನ್ನು ನೆನಪಿಸಿಕೊಂಡರೆ ಎಲ್ಲಿ ರಕ್ತ ಕದನೆ ಕುದಿಯುತ್ತಿದೆ. ಕೊನೆಯದಾಗಿ ಹೇಳುತ್ತಿರುವೆ, ನನಗಾದ ಅನ್ಯಾಯವನ್ನು ಸರಿಪಡಿಸಿದರೆ ಒಳ್ಳೆಯದು. ಇಲ್ಲದಿದ್ದರೆ ಅನ್ಯಾಯವನ್ನು ಅನ್ಯಾಯವಾಗಿ ಸರಿಪಡಿಸಬೇಕಾಗುತ್ತದೆ. ಯಾತರ ನರಸಿಂಹಪ್ಪ, ಒಂದ್ ವೇಳೆ ನಮ್ ಗೌಡ್ರ ಪರಿಹಾರನ ಕೊಲ್ಲಿಕ್ಕಂದ್ರ ಏನ್ ಮಾಡ್ತೀವೋ ತಮ್ಮ? ಶಕುನಿ, ಇದರಲ್ಲಿ ನಿನ್ನ ಪಾತ್ರ ಇದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. 2 ದಿನ ಕಾಲ ಅವಕಾಶ ಕೊಡವೆ. ನನಗಾದ ಅನ್ಯಾಯವನ್ನು ಸರಿಪಡಿಸಿದರೆ ಒಳ್ಳೆಯದು. ಇಲ್ಲದಿದ್ದರೆ ಲೇಗಣ ಬಚ್ಚಿ ಹಾಕಬೇಕಾಗುತ್ತದೆ. ಯಾಚಾರ ಯಾರಿವನು ನಮ್ಮ ಮನೆಗೆ ಬಂದು ಈ ರೀತಿ ಅವಮಾನ ಮಾಡಿ ಹೋದ್ನಲ್ಲ, ಅವನಿಗೆ ಒಂದು ಗತಿ ಕಾಣಿಸುವವರೆಗೂ ನನ್ನ ಮನಸ್ಸಿಗೆ ಸಮಾಧಾನವಿಲ್ಲ. ಸಮಾಧಾನ ಮಾಡಿಕೊಳ್ಳು ಮಗಳೇ. ಹೋರಿಗೆ ಹರೆ ಬಂದಿತ್ತಂದ್ರೆ
ಅದಕ್ಕೆ ಮೂಗುದಾರ ಹಾಕಿ ನಾವು ಹೇಳುವಂತೆ ಮಾಡಿಕೊಳ್ಳಬೇಕು. ಸ್ವಲ್ಪ ತಾಳು ಮಗಳೇ, ನಾನು ಅದಕ್ಕೊಂದು ಒಳ್ಳೆ ಉಪಾಯ ಮಾಡೇ ಮಾಡುತ್ತೇನೆ. ಅತಿಥಿಯಾಗಿ ಬಂದು ವಿಕ್ರಾಂತ್ ಗೌಡನ ದೇಹ ಸುಟ್ಟು ಸ್ಥಿತಿ ಮಾಡದಿದ್ದರೆ ನನ್ನ ಹೆಸರು ಬೇಟುದಾದನೇ ಅಲ್ಲ. ನಮಸ್ಕಾರ ಗೌಡ್ರೆ. ಏನೋ ಗಾಬರಿಯಾಗಿ ನಿಂತಿರೋ ಹಾಗೆ ಕಾಣುತ್ತಿದ್ದಿಲ್ಲ. ಏನು ಸಮಾಚಾರ? ಏನಾದರೂ ತೊಂದರೆ ಆಯ್ತೆ? ಬನ್ನಿ ಮಿಸ್ಟರ್ ವಿಷ್ಣುದಾದ, ಹಾಗೇನಿಲ್ಲ, ಒಂದು ಚಿಕ್ಕ ಸಮಸ್ಯೆ ಆಯಿತು ಅಷ್ಟೇ. ಇದೆಲ್ಲ ಮಾಮೂಲಿ ಇದ್ದದ್ದೇ. ಮತ್ತೆ ಹೌದಾ? ಹೇಗೆ ನಡೀತಿದೆ ನಿನ್ನ ಮಾರುಕಟ್ಟೆ ಬಿಸಿನೆಸ್? ಎಲ್ಲೋ ನಿನ್ನ ಆಶೀರ್ವಾದದಿಂದ ಚೆನ್ನಾಗಿ ನಡೀತಾ ಇದೆ. ಈ ಬಡ ರೈತರು ಬೆಳೆದ ಬೆಳೆಯನ್ನು ಕಡಿಮೆ ಬೆಲೆಗೆ ತೆಗೆದುಕೊಂಡು ಬೇರೆ ರಾಜ್ಯಗಳಿಗೆ ಮಾರಾಟ ಮಾಡುತ್ತಿದ್ದಾರೆ. ಇದರಿಂದ ಚೆನ್ನಾಗಿ ನಡೀತಾ ಇದೆ. ಅದಕ್ಕೆ ನಿನ್ನ ಸಹಕಾರ ಬೇಕು. ಹೌದಾ? ಯಾವುದದು ಬಿಸ್ನೆಸ್? ವೈನ್ ಶಾಪ್ ಅಂದರೆ ಸರಾಯಿ. ಈಗಿನ ಜನ ಊಟ ಮಾಡಿದಕ್ಕೆ ಸಾವಿರಾರು ಹಣ ಖರ್ಚು ಮಾಡುವುದಿಲ್ಲ. ಅದೇ ಸರಾಯಿ ಸಿಗುತ್ತದೆ ಎಂದರೆ ದಿನಕ್ಕೆ ಸಾವಿರಾರು ಹಣವನ್ನು ಖರ್ಚು ಮಾಡುತ್ತಾರೆ. ಕಡಿಮೆ ಬೆಲೆಗೆ ಮದ್ಯವನ್ನು ತಯಾರಿಸಿ ಹೆಚ್ಚಿಗೆ ಮಾರಾಟ ಮಾಡಿ ಲಾಭ ಪಡಿಬೇಕೆಂದಿದ್ದೇನೆ. ಇದನ್ನು ನಾವಿಬ್ಬರು ಸೇರಿ ಪ್ರಾರಂಭ ಮಾಡೋಣ. ವಿಷ್ಣು, ಒಳ್ಳೆ ವಿಚಾರ, ಹಾಗೇ ಆಗಲಿ. ಡ್ಯಾಡಿ, ನನಗೆ ಕೆಲಸವಿದೆ, ನಾನಿನ್ನ ಹೋಗಿ ಬರ್ತೀನಿ. ಹೋಗಿ ಬಾ ಅಮ್ಮ. ಓಕೆ, ಆದಷ್ಟು ಬೇಗ ಪ್ರಾರಂಭಿಸೋಣ. ಹಾಗೆ ಆಗಲಿ. ಓಕೆ, ಇದೇ ಖುಷಿಯಲ್ಲಿ ಪಾರ್ಟಿ ಮಾಡಿ ಎಂಜಾಯ್ ಮಾಡೋಣ. ಪರಮೇಶಿ, ತಲೆ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಲಂಕೆಗೆ ಹಾರಿ ಹೋದ. ಆದರೆ ಈ ಒಂದು ತಲೆ ಮಾರ್ತಾಂಡ ಅಶ್ವರನ್ನು ಮದುವೆಯಾಗಿ ಅವಳ ದೇಹವನ್ನು ಸವಿದು ಸುಡುಗಾಡಕ್ಕೆ ಪಾಸಲ್ ಮಾಡಿಬಿಡಬೇಕು. ಒಂದು ಸುಂದರವಾದ ಹೆಣ್ಣಿನ ಮೇಲೆ ಈ ಮಾರ್ತಾಂಡನ ಕಣ್ಣೆ ಬಿದ್ದರೆ ಮುಗಿತು. ಅವಳ ಹಂಗರಾಶಿಯನ್ನು ಸಂಪೂರ್ಣ ಸವಿಯದೆ ಬಿಡಲಾರ ಏ ಮಾರ್ತಾಂಡ.
ಕ್ರಾಂತಿಗಳು ಮಾವನೆಂದು ಮರ್ಯಾದೆ ಕೊಟ್ಟರೆ ನಿನ್ನ ಮಗಳನ್ನು ನನ್ನ ಕೊಟ್ಟು ಮದುವೆ ಮಾಡುತ್ತೇನೆ ಎಂದರೆ ಸುಳ್ಳು ಹೇಳಿ ಮುಂದಕ್ಕೆ ಹಾಕುವಲೇ ಮಗನೇ. ನಿನ್ನ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡಿದ ಮರುದಿನವೇ ನಿನ್ನ ಆತ್ಮಕ್ಕೆ ಶಾಂತಿ ಕೋರುವೆ. ನಂತರ ನಿನ್ನ ಎಲ್ಲ ಆಸ್ತಿಗೆ ಈ ಮಾರ್ತಾಂಡನೇ ರಾಜ. ಇಲ್ಲದಿದ್ದರೆ ನಿನ್ನ ಮಗಳನ್ನು ಬೀದಿ ಎಳೆದಂತೆ ಬಿಸಾಕಿ ಬಿಡುವಲೇ ಮಗನೇ. ಶ್ರೀಮಂತ ಮಾರ್ತಾಂಡ ರೋಜ್ ಗೆದ್ದ ಮಿಟ್ಟಂತೆ ಗಾಯ ಮಾಡಿದವರು ಸತ್ತಿಲ್ಲದೆ ನುಂಗಿ ಅವರ ರಕ್ತವನ್ನು ಕುಡಿಯಬಲ್ಲ ಹೇ ಮಾರ್ತಾಂಡ. ಇವತ್ತು ಈ ಹುಲಿಯು ಹಸಿವಿನಿಂದ ಮಾಸಕ್ಕೆ ಗರ್ಜಿಸುತ್ತಿದೆ. ಯಾವುದಾದರೂ ಹಕ್ಕಿಯನ್ನು ನಾನು ಬೇಟೆ ಆಡಲೇಬೇಕು. Get low when the whistle go. ನಾನು ಚಿಕ್ಕ ಹಕ್ಕಿಯನ್ನು ಭೇಟಿಯಾಡಬೇಕೆಂದರೆ ನನ್ನತ್ತ ದೊಡ್ಡ ಹಕ್ಕಿಯೇ ಬೀಳುವಾಗುತ್ತದೆ. ಐಶ್ವರ್ಯ ಬಾ, ಈ ಮನ್ಮಥನ ಮಣ್ಣು ತನಿಸು ಬಾ. ಬಾ, ಬಾ. ಈ ಭವ್ಯ ಲೋಕದಲ್ಲಿ ಬಂಡರೇ ಜಾಸ್ತಿ. ಅಂತ ಬಂಡರಿಗೆ ಪುಂಡ ಹುಲಿಯಾಗಿ ಹುಟ್ಟಿ ಬಂದಿದ್ದಾನೆ ಈ ಬಂಡರ ಗಂಡ ವಿಷ್ಣುದಾದ. ಏ ವಿಕ್ರಾಂತಿಗೌಡ, ಹೆಣ್ಣನ್ನು ಮಟ್ಟ ಹಾಕಲು ಬಂದಿದ್ದಾನೆ ಈ ದಾದ ವಿಷ್ಣುದಾದ. ಕಾನೂನು ನನ್ನ ಕೈಯಲ್ಲಿದೆ ಅಂತ ಗರ್ವದಿಂದ ಗರ್ವಿಸುತ್ತಿರುವ ವಿಕ್ರಾಂತ ಗೌಡನ ಸಮಾಧಿ ಕಟ್ಟಲೇಬೇಕು. ಅನ್ಯಾಯ ಎಂಬ ಕೈ ಕೋಟೆಯಲ್ಲಿ ನಾನೇ ರಾಜನೆಂದು ಅರ್ಬದಟ್ಟಿನಿಂದ ಮೆರೆದಾಡುವ ಜನ ಮುಚ್ಚದಿದ್ದರೆ ನನ್ನ ಹೆಸರು ವಿಷ್ಣುದಾದನೇ ಅಲ್ಲ. Get low when the whistle go. ಸಂಗು, ಅವನೇನು ಅಕ್ರಮವಾಗಿ ಮಾಡುತ್ತಿದ್ದಾನೆಂದು
ತಿಳಿದುಕೋ, ಅವನ ಪಾಪದ ಕೂಡ ತುಂಬು ಹಂತಕ್ಕೆ ಬಂದಿದೆ. ಇನ್ನು ಅವನಿಗೆ ಉಳಗಾಲವಿಲ್ಲ. ಸರ್ ನೀವೇನು ಚಿಂತೆ ಮಾಡಬೇಡಿ. ನೀವು ಇರುವುದು ಅಂತರ್ನ ಚಂಡ ಆಡಲಿಕ್ಕೆ ಹುಟ್ಟಿರೋದು ಈ ಸಾಂಗು. ಇಷ್ಟು ಸಾಕು ಸಂಗು. ಆ ವಿಕ್ರಾಂತ್ ಗೌಡನ ಹೆಣ ಒಗೆಯಲು ಸ್ಮಶಾನದಲ್ಲಿ ಕೂಡ ಜಗ ಸಿಗಬಾರದು. ಏದಿ ಹೆಣವಾಗಿ ಸತ್ತು ಹೋಗಬೇಕು. ನನ್ನ ದೇಹದ ಕಣಕಣದಲ್ಲೂ ಸೇನೆ ಜ್ವಾಲಿ ಕಂಡಾಮಂಡಲವಾಗಿ ಓಡುತ್ತಿವೆ. ಆದಷ್ಟು ಬೇಗನೆ ತನಗಾಗಲೇಬೇಕು. ಸರ್ ವಿಕ್ರಾಂತ್ ಗೌಡ ಆ ತಾಂಡನ ಜೊತೆ ಮದುವೆ ಮಾಡುತ್ತಿದ್ದಾನೆ. ಯಾಕೆಂದ್ರೆ ಸರ್ ಅವನ ಆಸ್ತಿ ಬೇರೆಯವರ ಪಾಲಾಗಬಾರದೆಂದು. ಸಂಗು, ಮದುವೆ ಸಂಸಾರ ಅನ್ನೋದು ಅವರ ಸ್ವಂತ ವಿಷಯ. ಅದಕ್ಕೆ ನಾವು ತಲೆ ಹಾಕಬಾರದು. ಆದರೆ ಆ ಮಾರ್ತಾಂಡ ಸಿಕ್ಕ ಸ್ತ್ರೀಯರ ಶೀಲಗೆಡಿಸಿ ಮಜಾ ಮಾಡುತ್ತಿದ್ದಾನೆ. ಅವನಿಗೂ ನಮ್ಮ ರುಚಿ ತೋರಿಸಲೇಬೇಕು. ಓಕೆ ಸರ್, ಹಂಗೆ ಮಾಡೋಣ. ಇನ್ನು ನನಗೆ ಟೈಮ್ ಆಯ್ತು, ನಾವು ಹೋಗ್ತೀನಿ. ಹೋಗಿ ಬಾ ಸಂಗು. ಒಂದು ನಾನು ನೋಡಿಕೊಳ್ಳುತ್ತೇನೆ. ಕೆಡಿಸ್ಕೊಡಬೇಡ.